ನಮಸ್ಕಾರ ಸ್ನೇಹಿತರೆ, ಜಾನಕಿ ಸಂಸಾರ ಧಾರಾವಾಹಿಯ ಸೋಮವಾರದ ಒಂದು ಪ್ರೊಮೋ. ಈಗ ಅನಾಮಿಕಾ ಎಲ್ಲ ರೀತಿಯಲ್ಲೂ ಜಾನಕಿ ಸಂಸಾರವನ್ನು ಅಂದರೆ ಸದಾಶಿವರಾವ್ ಅವರ ಮನೆಯನ್ನು ನಾಶ ಮಾಡಬೇಕಂತ ಹೊರಟೋಗಿದ್ದಾಳೆ. ಈಗ ಅಜ್ಜಿಯೊಟ್ಟಿಗೆ ಕುಳಿತುಕೊಂಡು ಚೆಸ್ ಆಡ್ತಾ ಇದ್ದಾಳೆ. ಅಜ್ಜಿ ಹೇಳ್ತಾರೆ, ಅನಾಮಿಕಾ ನೀನು ನನಗೆ ಚೆಸ್ ಕಲಿಸಿದೆಯಲ್ಲ, ನಾನೀಗ ನಿಂಗೆ ಏನು ಮಾಡ್ತಿದ್ದೇನೆ ಗೊತ್ತಾ, ಒಂದು ಚದುರಂಗ ಕಳಿಸ್ತೇನೆ. ಚದುರಂಗನ ಅದು ಹೇಗೆ ಆಡೋದು ಅಜ್ಜಿ ಅಂತ ಕೇಳ್ತಾಳೆ. ಇಲ್ಲಿ ನೋಡು, ನಾನು ಕಳಿಸ್ತೇನೆ, ನಾನು ಹೇಳ್ತೇನೆ ನೋಡು, ಹಾಗೆಯೇ ಆಡ್ತಾ ಹೋಗು. ಒಂದು ರಾಜ ಇರ್ತಾನೆ, ಅವನಿಗೆ 2 ರಾಣಿಯರು. ಅದರಲ್ಲಿ ಮೊದಲನೇ ಅವಳಿಗೆ ಒಬ್ಬನೇ ಮಗ ಮತ್ತು 2ನೇ ಅವಳಿಗೆ 3 ಮಕ್ಕಳು. ಗೊತ್ತಾಯ್ತಾ? ಓ, ಅಜ್ಜಿ ಹೇಳ್ತಿರೋದು ರಾಜರಾಣಿ ಕತೆ ಅಲ್ಲ, ನಮ್ಮನೆ ಕತೆ. ಅಂದರೆ ಸದಾಶಿವ ಅಂಕಲ್ಗೆ 2 ಹೆಂಡತಿಯರು, ಒಟ್ಟಿಗೆ 3 ಮಕ್ಕಳು. ಓ ದೇವರೇ, ಹಾಗಾದರೆ ರಾಘವ ಇವರ ಮಗನೇ ಅಲ್ವಾ? ಇದೆಲ್ಲ ಬರೀ ನಾಟಕನ ಅಂತ ಯೋಚಿಸ್ತಾ ಇರ್ತಾಳೆ. ಇವರಿಗೆ ಕಲಿಸ್ತೀನಿ ಬುದ್ಧಿ. ಈಗ ನನಗೆ ಇವರ ಮನೆಯ ರಹಸ್ಯ ಎಲ್ಲ ಗೊತ್ತಾಯ್ತಲ್ಲ, ಇನ್ಮೇಲೆ ಇವರನ್ನು ಬಿಡುತ್ತಿಲ್ಲ ಅಂತ ಯೋಚಿಸ್ತಾಳೆ. ಇದು ಬರೀ ಚದುರಂಗ ಆಟ ಅಲ್ಲ, ಇದು ಜೀವನದ ಪಾಠ. ಇವರಿಗೆ ಚೆನ್ನಾಗಿ ಪಾಠ ಕಲಿಸ್ತೇನೆ ಅಂತ ಯೋಚಿಸ್ತಾಳೆ. ಇತ್ತ ಕಡೆ ಅಜ್ಜಿ ಇವಳಿಗೆ ಹೇಳಿ ಹೊರಟು ಹೋಗ್ತಾರೆ. ಅವರಿಗೆ ಗೊತ್ತಿಲ್ಲ ಅನಾಮಿಕಾ ಇದನ್ನು ಬೇರೆ ರೀತಿಯಲ್ಲಿ ತಗೊಂಡು ಇಡೀ ಮನೆಯನ್ನೇ ಹಾಳು ಮಾಡ್ತಾಳೆ ಅಂತ. ಅನಾಮಿಕಾ ಇನ್ನೊಂದು ಹೊಸ ಪ್ಲ್ಯಾನ್ಗೆ ರೆಡಿ ಆಗ್ತಾಳೆ. ಅವಳ ಹೊಸ ಪ್ಲ್ಯಾನ್ ಎಷ್ಟು ಭಯಾನಕವಾಗಿರ್ಬೋದು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಅಲ್ಲಿಯವರೆಗೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.